Brahmin's Cafe, Brahmin's Cafe. ಅಕ್ಕ ಯಾವಾಗ ಬಂದೆ ಅಕ್ಕ? ಅಪ್ಪ ಅಮ್ಮ ಅಕ್ಕ ಬಂದಿದ್ದಾಳೆ. ಅಪ್ಪ ಕನ್ನಡ ಕನ್ನಡ ಯಾವಾಗ ಬಂದೆ ಮಗಳೇ? ಹೇಗಿದೆ ಪುಟ್ಟ? ಒಬ್ಳೆ ಬಂದಿದ್ಯಾ ಅಕ್ಕ? ಬಾವ ಬರ್ಲಿಲ್ವಾ? ಆ ವಿಷಯ ಇರಲಿ, ನೀನು ಯಾಕೆ ಇವತ್ತು ಮನೆಯಲ್ಲಿ ಕಾಲೇಜ್ಗೆ ಹೋಗಿಲ್ವಾ? ಅಕ್ಕ ಅದು ಯಾಕೋ ಕಣ್ಣೀರು ಹಾಕ್ತಿದ್ಯಾ? ಓದ್ಕೊಳಕ್ಕೆ ರಜಾ ಕೊಟ್ಟಿದಾರಕ್ಕ, ಮನೇಲಿ ಇದ್ಕೊಂಡು ಓದ್ಕೋತಿದ್ದೀನಿ ಅಂತ ಹೇಳೋಕ್ಕಾಗಲ್ವಾ? ಹೆಣ್ಮಕ್ಳ ಥರ ಕಣ್ಣೀರು ಹಾಕ್ತೀರಾ? ಅಪ್ಪ, ನಾನು ನಿನ್ನ ಮಗಳಪ್ಪ. ಸುಳ್ಳು ಹೇಳಬಾರ್ದು ಅನ್ನೋ ಪಾಠನ ನೀವು ನನಗಷ್ಟೇ ಅಲ್ಲ ಇವನಿಗೂ ಹೇಳ್ಕೊಟ್ಟಿದ್ದೀರ. ಆದರೆ ನೀವು ಮರ್ತು ಬಿಟ್ಟಿದ್ದೀರಾ. ನನಗೆಲ್ಲ ವಿಷಯನೂ ಗೊತ್ತಾಯ್ತಪ್ಪ. ಕಾರ್ತಿಕ್ ಕಾಲೇಜ್ ಫೀಸ್ ಕಟ್ಟದೇ ಇರೋದು, ಊರ್ವಶಿ ಒಡವೆನ ಉಡುಪ ಅಂಕಲ್ ತಂದು ಕೊಟ್ಟಿದ್ದು, ಅದು ಕಳ್ತನ ಆಗಿದ್ದು, ಪೊಲೀಸ್ ಅವ್ರು ಬಂದಿದ್ದು, ಇದೆಲ್ಲ ನನಗೆ ಗೊತ್ತಾಯ್ತಪ್ಪ. ಹಾಂ, ಇನ್ನೊಂದು ವಿಷಯನೂ ಗೊತ್ತಾಯ್ತು. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ. ಅದಕ್ಕೆ ಈ ವಿಷಯಗಳನ್ನೆಲ್ಲ ನನಗೆ ಹೇಳ್ದೆ ಮುಚ್ಚಿಟ್ಬಿಟ್ರಿ ಅಂತನೂ ಗೊತ್ತಾಯ್ತಪ್ಪ. ಕುಲಕ್ಕೆ ಹೊರಗಾದ್ರೂ ಮನಸ್ಸಿಂದ ಆಚೆ ಹಾಕಕ್ಕಾಗಲ್ವಲ್ಲಪ್ಪ. ತಪ್ಪೋ ಸರಿನೋ ಅಂತ ಬಂದ್ಬಿಟ್ಟೆ. ಅಲ್ಲಿ ನಿನಗೆ ನೂರಾರು ಸಮಸ್ಯೆಗಳಿರ್ಬೇಕಾದ್ರೆ ನಮ್ಮ ಸಮಸ್ಯೆಗಳನ್ನ ಹೇಳೋದಕ್ಕೆ ನಾಲ್ಗೆ ಹೇಗೆ ಬರುತ್ತೆ ಹೇಳು? ಹಾಗಂತ ಸಮಸ್ಯೆಗಳ ಮೇಲೆ ಸಮಸ್ಯೆನ ಸೃಷ್ಟಿ ಮಾಡ್ಕೊಳ್ತಾ ಹೋಗ್ತೀರಾ? ಎಲ್ಲ ಸಮಸ್ಯೆನ ನನ್ನ ಕೈಯಿಂದ ಬಗೆಹರಿಸಕ್ಕಾಗದೆ ಇರಬಹುದು, ಆದರೆ ನಮ್ಮನೆ ಸಮಸ್ಯೆ ಬೇರೆಯವ್ರ ಕಡೆಯಿಂದ ತಿಳಿದಾಗ ನನಗೆ ಎಷ್ಟು ಕಷ್ಟ ಆಗುತ್ತಮ್ಮ. ನನ್ನ ಮನಸ್ಸಿಗೆ ತುಂಬ ನೋವಾಗತ್ತೆ. ಕಾರ್ತಿಕ್, ತಗೋ. ತಗೋಪ್ಪ, 40,000 ಇದೆ. ಇವತ್ತೇ ಆಫೀಸ್ ಅವರ್ಸ್ ಮುಗಿಯೋಕ್ಕೆ ಮುಂಚೆ ಕಾಲೇಜ್ಗೆ ಹೋಗಿ ಫೀಸ್ ಕಟ್ಬಿಡು. ಅಲ್ಲಮ್ಮ ಕರ್ಣ, ಇಷ್ಟೊಂದು ದುಡ್ಡು ವೈಭವ್ ಕೊಟ್ನಾ? ಆ ಮನೆಯಲ್ಲಿ ಒಂದು ದೇವತೆ ಇದೆಯಮ್ಮ. ಅದಕ್ಕೆ ಯಾರು ಪೂಜೆ ಪುನಸ್ಕಾರ ಮಾಡದೆ ಹೋದ್ರು ಪ್ರತಿಯೊಬ್ಬರನ್ನು ಮನಸಾರೆ ಹರಿಸ್ತಾ ಇರತ್ತಮ್ಮ.
ಮನಸ್ಸು ಒಬ್ಬರಿಗೂ ಕೇಡ್ ಬಯಸದನ್ನ ನಾನು ಇದುವರೆಗೂ ನೋಡೇ ಇಲ್ಲ. ಯಾರು? ಸುಕನ್ಯಾನ? ಅಷ್ಟು ಒಳ್ಳೆ ಮನಸ್ಸಿರೋ ಅವರಿಗೆ ಅವ್ರ ಜೀವನದಲ್ಲಿ ಯಾವ ಸುಖನೂ ಅನುಭವಿಸ್ದಿರೋ ಹಾಗೆ ಆ ಭಗವಂತ ಅವರ ಹಣೆ ಬರದಲ್ಲಿ ಬರೆದು ಬಿಟ್ಟ ಅಮ್ಮ. ಅವರು ಅವ್ರ ಹತ್ರ ಇದ್ದಿದ್ದ ಒಡವೆಗಳನ್ನ ಕೊಟ್ಟು ಗಿರ್ವಿ ಇಡಕ್ಕೆ ಹೇಳಿದ್ರು. ಆ ಹಣನೇ ಇದು. ಯಾವುದೇ ಕಾರಣಕ್ಕೂ ಈ ದುಡ್ಡು ಮುಟ್ಬೇಡ ಕಣೋ. ಬೇಡ ಮಗಳೇ, ನಮ್ಮ ನಿಜವಾಗ್ಲೂ ಈ ದುಡ್ಡು ಬೇಡ. ಈಗಾಗಲೇ ಉಡುಪರ ಸೂಸೆ ಒಡವೆಗಳನ್ನ ತಗೊಂಡು ನಾವು ಅನುಭವಿಸ್ತಿರೋದೇ ಸಾಕು. ಮತ್ತೆ ಇದ್ರ ಋಣ ಭಾರ ಬೇರೆ ಹೊರಿಸ್ತೀಯಾ? ನಮಗ್ ಬೇಡಮ್ಮ, ನಮಗ್ ಬೇಡ. ಹೊತ್ಕೊಂಡ್ರೆ ತಪ್ಪೇನೂ ಇಲ್ಲಪ್ಪ. ಮಕ್ಕಳ ಭವಿಷ್ಯಕ್ಕೋಸ್ಕರ ಅಪ್ಪ ಅಮ್ಮ ಏನು ಮಾಡಿದ್ರು ತಪ್ಪಲ್ಲ. ಸುಮ್ಮನೆ ಕೊಂಕು ಮಾತಾಡದೆ, ಎರಡನೇ ವಿಚಾರ ಮಾಡದೆ ಸುಕನ್ಯಾ ಆಶೀರ್ವಾದ ಮಾಡಿ ಕಳಿಸಿರೋ ದುಡ್ಡನ್ನ ಇಸ್ಕೊ. ಅಲ್ಲಮ್ಮ, ನಿಮಗೆ ಎಲ್ಲ ಗೊತ್ತಿದೆ. ಗೊತ್ತಿದೆ ಗೋಪಾಲ, ಗೊತ್ತಿದೆ. ಇಲ್ಲಿ ಪರಿಸ್ಥಿತಿ ನನಗೆ ಗೊತ್ತಿರೋದ್ರಿಂದನೇ ಅಧಿಕಾರದಿಂದ ಹೇಳ್ತಾ ಇದ್ದೀನಿ. ಈ ದುಡ್ಡನ್ನ ವಾಪಸ್ ಕಳಿಸಿ ಆ ಹೆಣ್ಮಗುಗೆ ಅವಮಾನ ಮಾಡಬೇಡ. ಹೌದಪ್ಪ, ಅವ್ರು ತುಂಬ ನೊಂದ್ಕೊಳ್ತಾರೆ. ಅವ್ರು ನೊಂದ್ಕೊಳ್ಬಾರ್ದು ಅಂತಾನೆ ಅವ್ರ ಮಾತಿಗೆ ಕಟ್ಬಿದ್ದು ನಾನು ಇದನ್ನು ತಗೊಂಡು ಬಂದಿದ್ದು. ಇಲ್ಲ ಅಂದಿದ್ರೆ ನಾನು ಇದಕ್ಕೆ ಒಪ್ತಿದ್ನ. ಕಾರ್ತಿಕ್, ತಗೋ ಇದನ್ನು ತಗೊಂಡೋಗಿ ಮೊದಲು ಫೀಸ್ ಕಟ್ಟು. ನಿನ್ನ ಕೈಲಿರೋ ಲಕ್ಷ್ಮಿಗಿಂತ ನಿಮ್ಮ ಅಪ್ಪ ಅಮ್ಮನ ಮನಸ್ಸು ಚಂಚಲ. ರೀ, ಸ್ವಲ್ಪ ಫಲಹಾರ ಮಾಡಿಕೊಡ್ಲಾ? ನಾಳೆ ಏನು ಹೇಳು ಶಾಂತ? ಮಾವನವ್ರ ಕಾರ್ಯ. ಅದು ಗೊತ್ತಿದ್ದು ಫಲಹಾರ ಮಾಡಿಕೊಡ್ಲಾ ಅಂತ ಕೇಳ್ತಾ ಇದೆಯಲ್ಲ. ಅಪ್ಪನ ಶ್ರಾದ್ದ ಇಟ್ಕೊಂಡು ಹಿಂದಿನ ದಿವಸ ನಾನು ಯಾವತ್ತು ಫಲಹಾರ ಮಾಡಿದ್ದೀನಿ ಹೇಳು? ಆ ಎಲ್ಲ ಕೆಲಸಗಳು ಮುಗಿದು ಪಿಂಡ ಪ್ರದಾನ ಆಗೋವರೆಗೂ ಒಂದು ಹನಿ ನೀರು ಕೂಡ ಕುಡಿಯೋದಿಲ್ಲ ನಾನು. ಇಷ್ಟು ವರ್ಷಗಳ ಮಾತು ಬೇರೆ ಆಗಿತ್ತು ರೀ. ಆದರೆ ಈಗ ನಿಮಗೂ BP ಶುಗರ್ ಅಂತೆಲ್ಲ ಶುರುವಾಗಿದೆ. ಮಾತ್ರೆ ಬೇರೆ ತಗೊಳ್ಬೇಕು. ನಾಳೆ ಮಧ್ಯಾಹ್ನದವರೆಗೂ ಹೇಗೆ ತಡೆಯುತ್ತೆ ಹೇಳಿ? ಫಲಹಾರ ಮಾಡ್ಬೋದು ರೀ, ತಪ್ಪೇನೂ ಇಲ್ಲ. ಎಲ್ಲರೂ ಮಾಡ್ತಾರೆ. ತಪ್ಪಿಲ್ಲ ಅಂತ ಗೊತ್ತು ಶಾಂತ. ಆದರೆ ಶ್ರದ್ಧಾ ಭಕ್ತಿಗಳಿಂದ ಮಾಡಿದ್ರೇನೆ ಅದು ಶ್ರಾದ್ದ ಅನ್ನಿಸ್ಕೊಳ್ಳೋದು. ನನ್ನ ಮನಸ್ಸು ಯಾಕೋ ಅದಕ್ಕೆ ಒಪ್ಪಲ್ಲ. ಈಗಾಗಲೇ ನಮ್ಮ ಮನೆಯಲ್ಲಿ ಅಶಾಂತಿ, ಅಸೌಖ್ಯ ತಾಂಡವ ಆಡ್ತಾ ಇದೆ. ಯಾರ ಮನಸ್ಸಿಗೂ ನೆಮ್ಮದಿ ಇಲ್ಲ. ಪ್ರತಿನಿತ್ಯ ಒಂದಲ್ಲ ಒಂದು ಸಮಸ್ಯೆ, ಹೋರಾಟ, ಜಗಳ. ನನಗನ್ಸತ್ತೆ ನಮಗೆ ಪಿತೃದೋಷ ಕಾಡ್ತಾ ಇರಬೇಕು ಅಂತ. ಯಾಕ್ರಿ ಹಾಗಂತೀರಾ? ವರ್ಷ ವರ್ಷ ವೈದಿಕಗಳನ್ನ
ನೀವು ಹೇಳ್ದ ಹಾಗೆ ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊಂಡು ಬರ್ತಾ ಇದೀವಲ್ವಾ? ಯಾವಾಗ ಯಾವುದನ್ನು ತಪ್ಪಿಸಿದೀವಿ ಹೇಳಿ? ತಪ್ಪಿಸಿಲ್ಲ ಶಾಂತ. ಇಷ್ಟು ವರ್ಷಗಳು ಬಹಳ ಶ್ರದ್ಧಾ ಭಕ್ತಿಗಳಿಂದ ಪಿತೃ ಕಾರ್ಯಗಳನ್ನ ಮಾಡ್ಕೋತಾ ಬಂದಿದ್ದೀನಿ. ಆದ್ರೆ ನಮಗೇ ಗೊತ್ತಿಲ್ಲದೆ, ನಮ್ಮ ಅರಿವಿಗೆ ಬರದೆ ಸಣ್ಣ ಪುಟ್ಟ ದೋಷಗಳಾಗಿರ್ಬಹುದಲ್ವಾ ಶಾಂತ? ಆಗಿರ್ಬೋದೇನೋ ರೀ. ಸಣ್ಣ ಪುಟ್ಟ ತಪ್ಪುಗಳಾಗಿದ್ರು ನಮ್ಮ ಗಮನಕ್ಕೆ ಬಂದಿಲ್ವೋ ಏನೋ. ಅದರ ಫಲನೇ ನಾವು ಇವತ್ತು ಅನುಭವಿಸ್ತಾ ಇರೋದು. ಹೆದರ್ಕೋಬೇಡ ಶಾಂತ, ಎಲ್ಲ ಸರಿ ಹೋಗುತ್ತೆ. ಮಡಿ ನೀರು, ಮಡಿ ಬಟ್ಟೆ ವ್ಯವಸ್ಥೆ ಆಯ್ತಾ? ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಮಡಿ ನೀರು ಹಿಡಿದು ಮಡಿ ಬಟ್ಟೆ ಹರವಾಕ್ಬಿಡ್ತೀನಿ. ಹೇಗಿದ್ರು ನವಮಿ ಶುರು ಆಗೋದು 12 ಗಂಟೆಯಿಂದ ಅಲ್ವಾ? ಅಷ್ಟೊತ್ತಿಗೆ ಒಣಗಿಬಿಡುತ್ತೆ. ನೀನು ಒಬ್ಳು ಮಡಿ ಪಾಲಿಸಿದ್ರೆ ಸಾಲದು ಶಾಂತ. ಮಕ್ಕಳಿಗೂ ಹೇಳ್ಬಿಡು, ಸುಮ್ಮನೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡೋದು ಬೇಡ. ತಿಥಿ ಮುಗಿಯೋವರೆಗೂ ತೆಪ್ಪಗೆ ಒಂದ್ ಕಡೆ ಕೂತಿರ್ಬೇಕು ಅಷ್ಟೇ. ಹೇಳ್ತೀನಿ ರೀ. ಆಮೇಲೆ ಮಕ್ಕಳು ಉಪವಾಸ ತಡೆಯಲ್ಲ. ಒಂದಿಷ್ಟು ಅವಲಕ್ಕಿನೋ ಉಪ್ಪಿಟ್ಟೋ ಕೆದಕ್ ಕೊಡ್ತೀನಿ ಅಂತ ಹೋಗ್ಬೇಡ. ಈ ಸಲ ಪ್ರಸಾದ ಕೊಡೋವರೆಗೂ ಅವರುಗಳು ಉಪವಾಸ ಇರಬೇಕು. ಆಮೇಲೆ ಹಾಗೆ ಮೇಲ್ಗಡೆ ರೂಮಲ್ಲಿರೋ ನಿನ್ನ ಸೊಸೆಗೆ ಹೇಳ್ಬಿಡು, ಯಾವುದೇ ಕಾರಣಕ್ಕೂ ರೂಮಿಂದ ಹೊರಗೆ ಬರಬಾರದು ಅಂತ. ನನಗೆ ಯಾವ ಸೊಸೆ ರೀ ಅವಳು? ಆಮೇಲೆ ಶಾಂತ, ನಾಳೆ ಅವಳಿಗೆ ಒಂದೇ ಒಂದು ಚೂರು ವಡೆ ಕೂಡ ಸಿಗಬಾರದು. ಎಲ್ರಿಗೂ ಹಂಚೋದಕ್ಕೆ ನಾವು ಮಾಡ್ತಿರೋದು ದೇವ ಕಾರ್ಯ ಅಲ್ಲ, ಪಿತೃ ಕಾರ್ಯ. ಓಂ ಪವಿತ್ರವಂತಹ ಪರಿವಾಜಮಾಸದೆ ಪಿತೇಷಾಂ ಪ್ರಶದವ್ರತಂ ಮಹತ್ಸಮುದ್ರಂ ವರ್ಣಘೋರಜೇಧಿರಾಯ ಚಕ್ರಕರಣೆ ಸ್ವಾರವಂ ಪವಿತ್ರಂತೆ ವಿತದಾತ್ರಾಣಿ ಪರ್ಯೇತಿ ವಿಶ್ವತಃ ಅತಪ್ತ ಸದಾಮ ಸದಾ ಶ್ರಮ ಸದಾ ಪವಿತ್ರಂ ಧೃತ್ವಾ. ವಾದ್ಯಮಂಡಲಸ್ಥಾನೆ ಇದವಪಾದ್ಯಂ ಪವಿತ್ರಂ ವಿನಾ ಕಾಲ್ ತೊಳೆಯೋದು ಜನ್ನೋ ದೇವೀರಭಿಷ್ಟಯ ಆಪಭವಂತು ಪೀತೆಯೇ ಸಂಯೋರಭಿಸ್ರವಂತನಃ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಪುನಃ ಪಾದ್ಯಂ ಪುನಃ ಪಾದ್ಯಂ ಪುನಃ ಪಾದ್ಯಂ. ಕರುಣ, ಬೇಜಾರಾಗಿದೆಯಾ?
ಬೇಜಾರ? ಏಕೆ? ನಿನ್ನನ್ನು ಈ ರೂಮಲ್ಲಿ ಕಟ್ಟಾಕಿದ್ದೀವಲ್ಲ. ಘಟ್ಟ ಹಾಕಿದ್ದೀರಾ? ಎಲ್ಲಿ? ಹಗ್ಗನೇ ಕಾಣಿಸ್ತಿಲ್ಲ. ನನಗೆ ಗೊತ್ತು ನಿನಗೆ ಬೇಜಾರಾಗಿದೆ ಅಂತ, ಆದರೆ ಬೇಜಾರು ಮಾಡ್ಕೋಬೇಡ ಕರುಣ. ಇರೋ ಫ್ಯಾಕ್ಟೇ ಇದು. ನಮ್ಮಲ್ಲಿ ಹಬ್ಬ ಹರಿದಿನಗಳಲ್ಲಿ ಮಡಿ ಮೈಲ್ಗೆನ ಅದೆಷ್ಟು ಪಾಲಿಸ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ಶ್ರಾದ್ದದ ದಿನ ಮಾತ್ರ ತುಂಬ ಸ್ಟ್ರಿಕ್ಟಾಗಿ ಪಾಲಿಸ್ಬೇಕಾಗತ್ತೆ. ಪವಿತ್ರಂ ದತ್ವಾ ಪವಿತ್ರವಂತಹ ಪರಿವಾಯಮಾಸತೆ ಪಿತೇಷಾಂ ಪ್ರತ್ನೋ ವಿರಕ್ಷಿತಂ ಹಸ್ತಂ ಬುದ್ಧಂ ವರ್ಣಸಿದ್ಧೋರಜಿಧ್ರಾ ಚ ಕೃತರ್ಣೆ ಸ್ವಾರಭಂ ವಿಶ್ವೇ ದೇವಸ್ಥಾನೆ ಇದಮಿದಮಾಸನಂ ಇಮೇ ಆಪಃ ಅಸಿತಾಂ ಧರ್ಮೋಸ್ಯಾಪಃ ತಥಾ ಪ್ರಾಪ್ನುವಂತ ಭವಂತಃ ಪ್ರಾಪ್ತುವಾಮ ಅರ್ಘ್ಯಪಾತ್ರಾಣ ಸಾಧ್ಯ ದ್ವಿಧಾ ಪ್ರೋಕ್ಷ ಈಶಾನ ನೈಋತ್ಯಾದೀಶಾನಾಂತಂ ದ್ವಿಧಾ ಪ್ರೋಕ್ಷ್ಯ ಪ್ರೋಕ್ಷಿತಭೂಮೋಪರಿ ದೋ ದರ್ಭೌ ಪ್ರಾಗಗ್ರೌ ನಿಧಾಯ ಯಾರನ್ನೂ ಹತ್ರಕ್ಕೆ ಬಿಟ್ಕೊಳಲ್ಲ. ನೀನು ನಂಬ್ತೀಯೋ ಬಿಡ್ತೀಯೋ, ಚಿಕ್ಕ ವಯಸ್ಸಲ್ಲಿ ನನ್ನನ್ನು ವೈಷ್ಣವಿನ ಒಂದು ರೂಮಲ್ಲಿ ಕೂಡ ಹಾಕ್ಬಿಡ್ತಿದ್ರು. ತಿಪ್ಪರ್ಲಾಗ ಹಾಕಿದ್ರೂ ಬಿಡ್ತಾ ಇರಲಿಲ್ಲ. ಅರ್ಥ ಆಗುತ್ತೆ ವೈಭವ್. ಯಾಕೆ ನೀವು ಅದನ್ನೇ ಹೇಳಿ ಬೇಜಾರಾಗ್ತೀರಾ? ಒಂದು ದೇಶ, ಒಂದು ರಾಜ್ಯ, ಒಂದು ಆಫೀಸ್, ಒಂದು ಮನೆ ಅಂದಮೇಲೆ ಅದರದ್ದೇ ಆದ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರತ್ತಲ್ವಾ? ಅದನ್ನು ಮುರಿಯೋಕ್ಕೆ ನಾನು ಇಷ್ಟಪಡಲ್ಲ. ದಕ್ಷಿಣಾಗ್ರನಿಧಾಯ ಅಮುದನೆ ಪಾತ್ರತ್ರಯಂ ತಗ್ಗಿಡಮಾಸಾದ್ಯ ಪ್ರೋಕ್ಷ್ಯ ತುಳಸಿ ಪ್ರೋಕ್ಷ್ಯ ಉದ್ಧತ್ಯ ಎತ್ತಿರಿ ಉತ್ತಾನಾನಿ ಪ್ರೋಕ್ಷ್ಯ ಪುರೋಹಿತಪಾತ್ರೋಪರಿ ತ್ರೀಂ ದರ್ಭೌ ದಕ್ಷಿಣಾಗ್ರನಿಧಾಯ ಯಾ ದಿವ್ಯಾ ಆಪಃ ಪೈಸಸಂಭವೋಃ ಯಾ ಅಂತರಾಕ್ಷಪಾರ್ಥಿವೀರ್ಯಾಃ ಹಿರಣ್ಯಮಣ್ಯಯಾಜ್ಞಾಸ್ತನಸೋನಾ ಭವಂತೋ ಪಿತಾಮಹಾಯ ಇದಂತೇರ್ಘ್ಯಂ ಪ್ರಪಿತಾಮಹಾಯ ಇದಂತೇರ್ಘ್ಯಂ ಶತಶುದ್ಧೋದಕಂ ಆ ದರ್ಭ